ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದೇಶದಲ್ಲಿ ಯಾವುದೇ ಫ್ರಾಡ್ ಕೇಸ್ ಆದರೂ ಇವನೊಬ್ಬ ಬಹಳ ನೆನಪಾಗ್ತಾನೆ. ಆತನ ಹೆಸರು ನಟ್ವರ್ಲಾಲ್. ತಾಜ್ ಮಹಲನ್ನೇ ಮೂರು ಸಲ ಮಾರಿದ್ದಂತಹ ಪ್ರಳಯಾಂತಕ ಈತ. ಸೊ ಯಾವುದೇ ಫ್ರಾಡ್ಗಳಾದರೂ ಅವ್ರಿಗೆಲ್ಲ ಇವರೇ ಗಾಡ್ ಫಾದರ್. ಅಂತಹದ್ದೇ ನಟ್ವರ್ಲಾಲ್ ಈಗಲೂ ಒಬ್ಬರಿದ್ದಾರೆ. ಅವರ ಹೆಸರು ಅರವಿಂದ್ ಕೇಜ್ರಿವಾಲ್. ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅಂದ್ಕೊಂಡಿದ್ದೆ, ಈ ಮನುಷ್ಯ ಯಾಕೆ ಈ ಷಡ್ಯಂತ್ರದಲ್ಲಿ ಇರಲಿಲ್ಲ ಅಂತ. ಈಗ ನೋಡಿ, ಕಥೆಯಲ್ಲಿ ಅವರದ್ದು ಎಂಟ್ರಿ ಆಗಿದೆ. ಮೋದಿಜಿ ಹಾಗೂ BJP ಜೊತೆ ಅರವಿಂದ್ ಕೇಜ್ರಿವಾಲ್ ಮಾಡಿಕೊಂಡಂತಹ ಸೀಕ್ರೆಟ್ ಡೀಲ್ ಒಂದು ಕೂಡ ಬಟಾಬಯಲಾಗಿದೆ. ಹಾಗಾದರೆ ಧನ್ಕರ್ ರಾಜೀನಾಮೆಯಲ್ಲಿ ಕೇಜ್ರಿವಾಲ್ ಪಾತ್ರ ಏನು? ಮೋದಿ ಅವರ ಜೊತೆ ಕೇಜ್ರಿವಾಲ್ರದ್ದು ಅದೆಂತಹ ಡೀಲು? ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಆಗಿ ತುಂಬ ದಿನ ಆಗಿದೆ. ಆದರೆ ಅವರ ಲೀಲೆಗಳು ಮಾತ್ರ ಮುಗಿತಾನೇ ಇಲ್ಲ. ಈಗ ಇಂಟ್ರೆಸ್ಟಿಂಗ್ ಏನಂದರೆ, ಅದಕ್ಕೂ ಮುಂಚೆ ಜಗದೀಪ್ ಧನ್ಕರ್ ಅವರನ್ನು ಈ ನಟ್ವರ್ಲಾಲ್ ಭೇಟಿ ಮಾಡಿದ್ರು ಅನ್ನೋ ವಿಷಯ ಈಗ ಹೊರಗೆ ಬಂದಿದೆ. ಅಂದರೆ ಅರವಿಂದ್ ಕೇಜ್ರಿವಾಲ್ನನ್ನು ಭೇಟಿ ಮಾಡಿದ್ರು ಧನ್ಕರ್ ಮುಂಚೆನೆ ಅಂತ. ಎಲ್ಲರೂ ಓಕೆ, ಅರವಿಂದ್ ಕೇಜ್ರಿವಾಲ್ ಧನ್ಕರ್ ಅವರನ್ನು ಯಾಕೆ ಭೇಟಿ ಮಾಡಿರ್ಬೋದು? ಲೆಕ್ಕ ಹಾಕಿದ್ವಿ ತುಂಬ. ಅಂತಹ ವಿಷಯ ಏನಿರ್ಬೋದು ಅಂತ ಯೋಚನೆನೂ ಮಾಡಿದ್ವಿ. ಹಾಗೆ ನೋಡಿದ್ರೆ ಕೇಜ್ರಿವಾಲ್ ಈಗ ದೆಹಲಿಯ CM ಕೂಡ ಅಲ್ಲ. ಅವ್ರ ಹತ್ರ ಯಾವ ದೊಡ್ಡ ಹುದ್ದೆಯೂ ಇಲ್ಲ, ಪವರೂ ಇಲ್ಲ. ಆದರೂ ಇವರ ಜೊತೆ ಯಾಕೆ ಮಾತುಕತೆ ನಡೆಸ್ತಾ ಇದ್ರು? ಯಾಕಂದರೆ ಜಗದೀಪ್ ಧನ್ಕರ್ ಅರವಿಂದ್ ಕೇಜ್ರಿವಾಲ್ರ ಮೂಲಕ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಇದು ಗೊತ್ತಾದ ನಂತರ ಅರವಿಂದ್ ಕೇಜ್ರಿವಾಲ್ಗೆ ಅನಿಸುತ್ತೆ, ಧನ್ಕರ್ ನನ್ನನ್ನೇ ಮುಂದಿಟ್ಕೊಂಡು ಸ್ಕೆಚ್ ಹಾಕಿದ್ರಲ್ಲ ಅಂತ. ಸೊ ಮೋಸ ಮಾಡಿದ್ರು ಧನ್ಕರ್ ಅಂತ ಸ್ವಲ್ಪ ಅವರಿಂದ ದೂರ ಉಳಿತಾರೆ. ಸೊ ಈ ಧನ್ಕರ್ನ ರಾಜೀನಾಮೆಯಲ್ಲಿ ಕೇಜ್ರಿವಾಲ್ನ ವಿಶ್ವಾಸಘಾತುಕ ಮತ್ತು ದ್ರೋಹ ಕೂಡ ಇದೆ. ಕೇಜ್ರಿವಾಲ್ ಧನ್ಕರ್ ಅವರಿಗೆ ಅಂಥದ್ದೇನು ಮೋಸ ಮಾಡಿದ್ರು, ಏನು ದ್ರೋಹ ಮಾಡಿದ್ರು ಅಂತ ಕೇಳಬಹುದು. ಹೇಳ್ತೀನಿ ಕೇಳಿ. ಧನ್ಕರ್ ಅವರು ಕೇಜ್ರಿವಾಲ್ಗೆ ಒಂದು ಮೆಸೇಜ್ ಕೊಟ್ಟು ಕರೆಸ್ಕೊಳ್ತಾರೆ. ಸೊ ಕೇಜ್ರಿವಾಲ್ ಧನ್ಕರ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ ಧನ್ಕರ್ ಅವರು ಹೇಳ್ತಾರೆ, ಲೋಕಸಭೆಯಲ್ಲಿ ಮೋದಿಯವರನ್ನು ಮೂಲೆ ಗುಂಪು ಮಾಡೋದಕ್ಕೆ ಒಳ್ಳೆಯ ನಾಯಕರಿದ್ದಾರೆ, ಅದು ನೀವೇ. ಆದರೆ ನೀವು ರಾಜ್ಯಸಭೆಯಲ್ಲಿಲ್ಲ, ಹೀಗಾಗಿ ನೀವು ರಾಜ್ಯಸಭೆಗೆ ಬನ್ನಿ ಅಂತ ಕರೀತಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಅದನ್ನು ನಿರಾಕರಿಸಿಬಿಡ್ತಾರೆ. ನಾನು ಮಾತ್ರ ರಾಜ್ಯಸಭೆಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಧನ್ಕರ್ ಅವ್ರು ಕೇಳ್ತಾರೆ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ನೀವು ಮನಸ್ಸು ಮಾಡಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಮಾತಾಡಿದ್ರೆ ಮೋದಿ ಸರ್ಕಾರವನ್ನು ಬೀಳಿಸ್ಬೋದು ಅಂತ. ಅಂದರೆ ಧನ್ಕರ್ ಅವರಿಗೆ ಮೋದಿಜಿ ಸರ್ಕಾರವನ್ನು ಬೀಳಿಸೋದಕ್ಕೆ ಎಷ್ಟೊಂದು ಆಸಕ್ತಿ ಇತ್ತು ಅಂತ ಲೆಕ್ಕ ಹಾಕಿ. ಹಾಗೆ ನೋಡಿದ್ರೆ ಕೇಜ್ರಿವಾಲ್ಗೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಹಳೆಯ ಸ್ನೇಹಿತರು. ಹೀಗಾಗಿ ನೀವೇ ಅವ್ರ ಜೊತೆ ಮಾತಾಡಿ ಅಂತ ಕೇಜ್ರಿವಾಲ್ಗೆ ಧನ್ಕರ್ ಅವರು ಹೇಳ್ತಾರೆ. ಕೇಜ್ರಿವಾಲ್ ಅದಕ್ಕೆ ಹೇಳ್ತಾರೆ, ನೀವು ಹೇಳೋದಕ್ಕೂ ಮೊದಲೇ ಆಲ್ರೆಡಿ ಅಮಿತ್ ಶಾ ಅವರ ಅಂಬೇಡ್ಕರ್ ವಿವಾದ ಆದಾಗೇನಿದೆ, ಆಗ ಈ ಪ್ರಯತ್ನವನ್ನು ನಾನೇ ಮಾಡಿದ್ದೆ. ಇಬ್ಬರಿಗೂ ಲೆಟರ್ ಕೂಡ ಬರ್ತಿದ್ದೆ. ಅದೊಂದು ಒಳ್ಳೆ ಅವಕಾಶ ಆಗಿತ್ತು ಸರ್ಕಾರ ಬೀಳಿಸೋದಕ್ಕೆ. ಆದರೆ ನನ್ನ ಹತ್ರ ಪವರ್ ಇರಲಿಲ್ಲ. ಅವರು ನನ್ನ ಪತ್ರವನ್ನು ರಿಜೆಕ್ಟ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ಜೊತೆಗೆ ಕೇಜ್ರಿವಾಲ್ ಇನ್ನೊಂದು ಮಾತು ಕೂಡ ಹೇಳಿದರು, ನಿತೀಶ್ ಕುಮಾರ್ ಅವರು ಒಪ್ಪಿದ್ರೂ ಒಪ್ಪಬಹುದೇನೋ, ಆದರೆ ಚಂದ್ರಬಾಬು ನಾಯ್ಡು ಮಾತ್ರ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಕೇಜ್ರಿವಾಲ್ ಅಲ್ಲಿಂದ ಹೊರಟೆ ಹೋಗ್ತಾರೆ. ಅಲ್ಲಿಂದ ನೋಡಿ ಆಟ ಶುರುವಾಗೋದು. ಅರವಿಂದ್ ಕೇಜ್ರಿವಾಲ್ ಈ ಎಲ್ಲ ವಿಷಯವನ್ನು ತಗೊಂಡು ಹೋಗಿ BJP ಬಳಿ ಹೇಳ್ತಾರೆ. ಧನ್ಕರ್ ಅವರು ಜೈರಾಮ್ ರಮೇಶ್ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಆದರೆ ಆ ಕಡೆ ರಾಹುಲ್ ಗಾಂಧಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಅಂಥದ್ದೇನು ಒಳ್ಳೆ ಸಂಬಂಧ ಇಟ್ಕೊಂಡಿರಲಿಲ್ಲ. ಹೀಗಾಗಿ ಧನ್ಕರ್ ಹಾಗೂ ಜೈರಾಮ್ ರಮೇಶ್ ಅವರು ಕೇಜ್ರಿವಾಲ್ನನ್ನು ದಾಳವಾಗಿ ಬಳಸ್ಕೊಳ್ತಾರೆ. ಕೇಜ್ರಿವಾಲ್ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ, ಅವರೇ ಇದಕ್ಕೆಲ್ಲ ಬೆಸ್ಟ್ ಅಂತ ಕೇಜ್ರಿವಾಲ್ನನ್ನು ಬಾವಿಗಿಳಿಸಿ
ಆಳ ನೋಡೋದಕ್ಕೆ ಧನ್ಕರ್ ಹಾಗೂ ಜೈರಾಮ್ ರಮೇಶ್ ಹೊರಟಿದ್ರು. ಕೇಜ್ರಿವಾಲ್ ಹಾಗೂ ಮೋದಿಯವರ ನಡುವೆ ಶತ್ರುತ್ವ ಇದೆ, ಹೀಗಾಗಿ ಅವರಂತೂ BJPಯ ಯಾರ ಹತ್ರನೂ ಹೇಳೋದಿಲ್ಲ ಅನ್ನೋದು ಇವ್ರ ಕಾನ್ಫಿಡೆನ್ಸ್ ಆಗಿತ್ತು. ಕೇಜ್ರಿವಾಲ್ ರಾಜಕೀಯದ ನಟ್ವರ್ಲಾಲ್ ಅನ್ನೋದು ಧನ್ಕರ್ ಅವರಿಗೆ ಪಾಪ ಗೊತ್ತೇ ಆಗಿರಲಿಲ್ಲ. ಕೇಜ್ರಿವಾಲ್ ಅದ್ದು ಶಕುನಿ ರೀತಿ ತಲೆ. ಈಗ ನೀವು ಕೇಳಬಹುದು, ಕೇಜ್ರಿವಾಲ್ ಇದನ್ನು ತಗೊಂಡು ಹೋಗಿ BJP ಬಳಿ ಯಾಕಾಗಿ ಹೇಳಿದ್ರು ಅಂತ. ಯಾಕಂದರೆ ಕೇಜ್ರಿವಾಲ್ ಮೇಲೆ ಈಗಾಗಲೇ ಸಿಕ್ಕಾಬಟ್ಟೆ ಕೇಸ್ಗಳಿದೆ. ಸೊ ಅವ್ರು ಅಂದ್ಕೊಳ್ತಾರೆ, ನಾನೇನಾದರೂ BJPಯವ್ರಿಗೆ ವಿಷಯ ಹೇಳಿದ್ರೆ ಮೋದಿ ಅವರು ನನ್ನನ್ನು ಕಾಪಾಡ್ಬೋದೇನೋ ಅಂತ. ಹೀಗಾಗಿ ಇದನ್ನೆಲ್ಲ BJPಯವ್ರಿಗೆ ಹೇಳ್ತಾರೆ. ಈಗ ಕೆಲವರಿಗೆ ಅನುಮಾನ ಶುರುವಾಗಿದೆ, ಮೋದಿ ಹಾಗೂ ಅರವಿಂದ್ ಕೇಜ್ರಿವಾಲ್ ನಡುವೆ ಯಾವುದಾದ್ರೂ ಡೀಲ್ ನಡೀತಾ ಇದೆಯಾ ಅಂತ. ನೋಡಿ, ಮೋದಿಜಿ ಡೀಲ್ ಮಾಡ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಹಾಗೆ ಡೀಲ್ ಮಾಡ್ಕೊಳ್ಳೋದೇ ಆಗಿದ್ರೆ ಇಷ್ಟೊತ್ತಿಗಾಗಲೇ ತುಂಬ ಡೀಲ್ಗಳಾಗಿರ್ತಿದ್ವು. ಕೇಜ್ರಿವಾಲ್ನ ಕೇಸ್ ಸದ್ಯ ಕೋರ್ಟಲ್ಲಿದೆ, ಅಲ್ಲೇ ತೀರ್ಪು ಬರುತ್ತೆ. ಇದರಲ್ಲಿ ಸರ್ಕಾರ ಯಾವತ್ತೂ ತಲೆ ಹಾಕಿಲ್ಲ, ಹಾಕೋದು ಕೂಡ ಇಲ್ಲ. ಈಗ ತುಂಬ ಕುತೂಹಲ ಇರೋದು, ಮಾನ್ಸೂನ್ ಅಧಿವೇಶನಕ್ಕೂ ಮುನ್ನ ಕೇಜ್ರಿವಾಲ್ರನ್ನ ಧನ್ಕರ್ ಯಾಕಾಗಿ ಮೀಟ್ ಆಗಿದ್ರು ಅನ್ನೋದು. ಈಗ ಆ ಸತ್ಯ ಹೊರಗೆ ಬರ್ತಾ ಇದೆ. ಯಾಕೆ ಭೇಟಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಜಗದೀಪ್ ಧನ್ಕರ್ ಅವರು ಮೋದಿಜಿ ಹಾಗೂ BJPಗೆ ಎಷ್ಟು ಅಪಾಯಕಾರಿಯಾಗಿದ್ರು ಅಂತ ಯೋಚನೆ ಮಾಡಿ. ಇವರಿಗೆ ಗೌರವ ಕೊಟ್ಟು ಉಪರಾಷ್ಟ್ರಪತಿಯಾಗಿ ಮಾಡಿದವರ ಸರ್ಕಾರವನ್ನೇ ಬೀಳ್ಸೋಕೆ ಹೊರಟಿದ್ರು ಅಂದರೆ ಇದು ಅಂತಿಂತ ವಿಷಕಾರಿ ಜಂತು ಅಲ್ಲ. ಅದಕ್ಕೆ ಮುಖ ತೋರಿಸೋ ಕೆಲಸ ಏನೂ ಮಾಡಿಲ್ಲ ಅಲ್ವಾ. ಸೊ ರಾಜೀನಾಮೆ ನಂತರ ಎಲ್ಲೂ ಕಾಣಿಸ್ಕೊಳ್ಳದೆ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಡಿಸೆಂಬರ್ 19, 2024ರಂದು ಕೇಜ್ರಿವಾಲ್ ಅಂಬೇಡ್ಕರ್ ವಿಷಯದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ಗೆ ಪತ್ರವನ್ನು ಬರೆದಿದ್ರು. ಅದಕ್ಕಾಗಿಯೇ ಧನ್ಕರ್ ಕೇಜ್ರಿವಾಲ್ರನ್ನ ಇಲ್ಲಿ ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ಹೊರಟಿದ್ದು. ಈಗ ಹೇಳಿ, ಇಂತಹ ವ್ಯಕ್ತಿಗಳನ್ನು ಕ್ಷಮಿಸಬೇಕಾ ನಿಜವಾಗ್ಲೂ? ಇವರಿಗೆಲ್ಲ ಕ್ಷಮೆ ಇದೆಯಾ? ಒಂದು ವೇಳೆ ಧನ್ಕರ್ ರಾಜೀನಾಮೆ ಕೊಡದೇ ಇದ್ದಿದ್ರೆ ಇನ್ನೂ ಅದು ಏನೇನಾಗ್ತಿತ್ತು ಅಂತ ಯೋಚನೆ ಮಾಡಿ. ವೀಕ್ಷಕರೇ, ಕೇಜ್ರಿವಾಲ್ ಹಾಗೂ ಧನ್ಕರ್ ಅವರ ಲೀಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.